ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾ ಯೋಗೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟಾಟಾ ಮೋಟರ್ಸ್ ಶೋರೂಮಿಗೆ ಬಂದಿದ್ದೀನಿ. ಇವತ್ತು ನಮ್ಮದು ಕಾರ್ ಡೆಲಿವರಿ ಇತ್ತು. ನೋಡಿ, ನಾನು ಆಲ್ರೆಡಿ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಒಳಗೆ ಹೋದ ತಕ್ಷಣ ಅವ್ರದ್ದು ಕಾರ್ ಡೆಲಿವರಿ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಅಲ್ವಾ. ಸಿಗ್ನೇಚರ್ಸ್ ಆಗಿರ್ಬೋದು, ಆಮೇಲೆ ಸರ್ವಿಸದು, ಇನ್ಸೂರೆನ್ಸು, ರೋಡ್ ಟ್ಯಾಕ್ಸು, ಪ್ರತಿಯೊಂದ್ರದ್ದು ಬಗ್ಗೆ, ಆಮೇಲೆ ಲೋನ್ ಯಾವಾಗ ಕಟ್ಟಾಗುತ್ತೆ, ಹೆಂಗೆ ಕಟ್ಟಾಗುತ್ತೆ, ಪ್ರತಿಯೊಂದ್ರ ಬಗ್ಗೆ ನಮಗೆ ಅವರು ಹೇಳ್ಕೊಡ್ತಾ ಇದ್ರು. ಅದಾದಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸಿಗ್ನೇಚರ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅವ್ರು ಹೇಳಿದ್ನೆಲ್ಲ ಕೇಳಿಕೊಂಡು ಸರಿ ಆಯಿತು, 6 ಮಂತಿಗೆ ಒಂದು ಸರಿ ಸರ್ವಿಸ್ ಇರುತ್ತೆ, ಈ ಥರ ಮಾಡಿಸ್ಕೊಳ್ಳಿ ಅಂತ ಎಲ್ಲ ಹೇಳಿದರು. ಆಯಿತು, ಕೇಳಿಸ್ಕೊಂಡು ನೆಕ್ಸ್ಟ್ ಅವ್ರ ಶೋರೂಮ್ ಕಡೆಯಿಂದನೇ ಕೇಕ್ ಕಟ್ಟಿಂಗ್ ಇತ್ತು. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಕಡೆ ಹೋದ್ವಿ. ಕೇಕ್ ಕಟ್ಟಿಂಗ್ಸ್ ಎಲ್ಲ ಆದಮೇಲೆ ನೋಡಿ, ನಾನು ಯೋಗಿ ಮತ್ತು ಜಗ್ಗಿ ಸೇರಿಕೊಂಡು ಕೇಕ್ ಕಟ್ಟಿಂಗ್ ಮಾಡ್ಕೊಂಡ್ವಿ. ಅದಾದಮೇಲೆ ಅವ್ರು ನನಗೆ ತಿನ್ನಿಸ್ಕೊಂಡು, ನಾವು ಅವ್ರಿಗೆ ತಿನ್ನಿಸ್ಕೊಂಡು, ಆಮೇಲೆ ಯೋಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ಟಿಂಗ್ನ ಮುಗಿಸ್ಕೊಂಡು ನೆಕ್ಸ್ಟ್ ಆಚೆ ಹೋದ್ವಿ. ಆಲ್ರೆಡಿ ನೋಡಿ ನಮ್ಮ ಕಾರು ರೆಡಿ ಇತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಕಾರ್ನ ಡೆಲಿವರಿ ತೊಗೊಂಡ್ವಿ. ಡೆಲಿವರಿ ಶೋರೂಮ್ ಕಡೆಯಿಂದನೇ ನಮಗೆ ಕೀ ಕೊಟ್ಟರು ಗಾಡಿದು. ಅದಾದಮೇಲೆ ಶೋರೂಮ್ ಕಡೆಯಿಂದ ಗಿಫ್ಟ್ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾಂಟ್ ಕೊಟ್ಟರು ಚಿಕ್ಕದು. ನೆಕ್ಸ್ಟು ನನ್ನ ಕಡೆಯಿಂದನೇ ಫಸ್ಟು ಗಾಡಿನ ಮೂವ್ ಮಾಡು ಅಂತ ಹೇಳ್ಬಿಟ್ಟು ನನ್ನೇ ಫಸ್ಟು ಮೂವ್ ಮಾಡೋಕ್ಕೆ ಹೇಳಿದ್ರು. ಮೂವ್ ಮಾಡಿದೆ, ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟು 12 o'clock ಒಳಗಡೆ ಆಲ್ರೆಡಿ ಸಮಯ ಚೆನ್ನಾಗಿದೆ, ಹಾಗಾಗಿ ಗಾಡಿನ ಮೂವ್ ಮಾಡಿ ಶೋರೂಮಿಂದ ಅಂತ ಹೇಳಿದರು. ಹಾಗಾಗಿ ನಾವು ನೆಕ್ಸ್ಟು ಶೋರೂಮಿಂದ ಹೊರಟ್ವಿ. ನೆಕ್ಸ್ಟ್ ಹೋಗಿದ್ದೆ ನಾವು ದೇವಸ್ಥಾನಕ್ಕೆ, ಯಾಕಂದರೆ ಹೊಸ ಗಾಡಿ ಅಲ್ವಾ, ಪೂಜೆ ಮಾಡಿಸೋಣ ಅಂತ. ಪೂಜೆ ಮಾಡಿಸ್ಕೊಂಡು ನಾವು ಹೊರಟಿದ್ದೆ ಮನೆ ಕಡೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.